ನೆಲಮಂಗಲ ಅನ್ನೋದು ಎಲ್ಲೋ ಇಲ್ಲ, ತುಂಬಾ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇರೋದು ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಬೆಲೆಗೆ ನೀವು ಕೊಡ್ತಾ ಇರೋವಂಥದ್ದು. ಒಬ್ಬ ಮಿಡ್ಲ್ ಕ್ಲಾಸ್ ಅವರು ಒಂದು ನಂಬಿಕೆ ಇಕ್ಕಿ ನಮ್ಮ ಕಂಪ್ನಿಗೆ ಬರ್ತಾರೆ. ಅತಿ ಕಡಿಮೆ ಲಾಭ ಇಟ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡ್ತಾ ಇರುವಂತ ಕಂಪ್ನಿ ನಮ್ದು. ಸಾವಿರಾರು ಗ್ರಾಹಕರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಟು ಖಂಡಿತ ಮಾಡ್ಕೊಟ್ಟಿದ್ವಿ ಸರ್. 100% ಜನರಲ್ ಪ್ರಾಪರ್ಟಿ, ಗೌಡ್ರ ಜಾಗ, ಗೌಡ್ರಿಂದ ನಾನ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ರೈತನ್ನೇ ನಿಮ್ ಪರಿಚಯ ಮಾಡ್ಕೊಡ್ತೀನಿ. ಮತ್ತೆ ಇಲ್ಲಿ ಪಕ್ಕೂರಲ್ಲಿ ಲೇಔಟ್ ಮಾಡಿದ್ದಾರೆ, ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಇವರಿಗೆ ಕೊಟ್ಬಿಟ್ಟು ಮಾಡ್ಸೋಣ ಅಂದ್ಬಿಟ್ಟು ಸರ್ ನಾವೇ ಓನರ್ ಆಗಿ ಹೇಳ್ತೀವಲ್ಲ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಸೊ ಇವತ್ತೊಂದು ಪ್ರಾಪರ್ಟಿನ ನಿಮಗೆ ತೋರ್ಸಕ್ಕೆ ಬರ್ತಾ ಇರೋದು. ಫಸ್ಟ್ ನೀವು ನೋಡ್ತಿರ್ಬೋದು, ದುರ್ಗಶ್ರೀ ವೆಂಚರ್ಸ್ ಅವರ ಮೊದಲನೇ ಪ್ರಾಜೆಕ್ಟ್ ಇದು. ನಾನು ಮಾಡ್ತಿರೋದು, ನಮ್ಮ ಚಾನಲ್ ಮಾಡ್ತಾ ಇರೋವಂಥದ್ದು. ಸುಮಾರು ಒಂದು 15 ವರ್ಷದಿಂದ ಒಂದು ಸಂಸ್ಥೆನ ಇರುವಂಥದ್ದು ವೀಕ್ಷಕರೇ. ಸೊ ಫಸ್ಟ್ ಒಂದು ಲೇಔಟ್ನ ನೋಡ್ತಿರ್ಬೋದು. ಏನಪ್ಪ ಈ ಲೇಔಟ್ ಈ ಥರ ಇದೆ ಸರ್, ಈ ಥರ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇದು ಪ್ರೀ ಲಾಂಚಿಂಗಲ್ಲಿ ಇರುವಂಥದ್ದು ಹೇಳ್ಬೋದು ನಿಮಗೆ. ಇವಾಗ ಪ್ರೀ ಲಾಂಚಲ್ಲಿ ಹಿಂಗಿದೆ, ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವೋ, ತಗೋಬೇಕಾ ತಗೋಬಾರ್ದಾ ಹೇಗೆ ಸರ್ ಅಂತ ಅಂದ್ಕೋಬೋದು. ಖಂಡಿತ ವೀಕ್ಷಕರೇ, 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರುವಂಥದ್ದು ದುರ್ಗಶ್ರೀ ವೆಂಚರ್ಸ್ ಅವರ. ಸುಮಾರು ಪ್ರಾಜೆಕ್ಟ್ನ ಮುಗಿಸಿರುವಂಥದ್ದು. ಆಲ್ಮೋಸ್ಟ್ ಮಾರ್ಕೆಟಲ್ಲಿ ತುಂಬ ಕಮ್ಮಿ ಬೆಲೆಗೆ ಇವರು ಕೊಡ್ತಾ ಇರುವಂಥದ್ದು. ಸುಮಾರು ನಾನು ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಸೊ ಸರ್ ಕೂಡ ಇದ್ದಾರೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ. ವಿಕ್ರಮ್ ಅವರು ಇದ್ದಾರೆ, ಅವ್ರನ್ನ ಕರೆಯೋಣ, ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಈ ಒಂದು ಲೇಔಟ್ನ. ಸರ್ ನಮಸ್ಕಾರ ಸರ್. ಸರ್ ಆರಾಮ? ಆರಾಮ್ ಸರ್. ಸರ್ ಫಸ್ಟ್ ನಮಗೆ ಒಂದು ಲೊಕೇಶನ್, ಈ ಒಂದು ವಿಲೇಜ್ ಎಲ್ಲಿ ಬರುತ್ತೆ ಈ ಒಂದು ಲೇಔಟ್ ನೀವು ಮಾಡ್ತಾ ಇರುವಂಥ? ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಲೊಕೇಶನ್ ಬಂದ್ಬಿಟ್ಟು ಚಿಕ್ಕನಹಳ್ಳಿ ಗ್ರಾಮ ಅಂತ, ನೆಲಮಂಗಲದಿಂದ ಜಸ್ಟ್ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಚಿಕ್ಕನಹಳ್ಳಿ ಗ್ರಾಮದಲ್ಲಿ DC ಕನ್ವರ್ಷನ್ ಈ ಖಾತಾ ಮಾಡಿರುವಂತ ಪ್ರಾಪರ್ಟಿ. ಸೊ DC ಕನ್ವರ್ಷನ್ ಇದು ಆಗಿದೆಯಾ ಇಲ್ವಾ ಅಂತ ಡೌಟ್ ಇರುತ್ತೆ. 100% DC ಕನ್ವರ್ಷನ್ ಆಗಿದೆ ಸರ್. ಕನ್ವರ್ಷನ್ ಪೇಪರ್ ಎಲ್ಲ ಪಕ್ಕ ಆಗಿದೆ 100%. ಸೊ ಲೀಗಲ್ ಚೆಕ್ ಮಾಡಿಸ್ಕೋಬೇಕು, ನೋಡಬೇಕು ಅನ್ನೋದು ಲಾಯರ್ ತೋರಿಸ್ಕೋಬಹುದು. ಖಂಡಿತ ತೋರಿಸಬಹುದು, ಖಂಡಿತ ತೋರಿಸಬಹುದು. ಓಕೆ, ಎಷ್ಟು ಎಕರೆಯಲ್ಲಿ ಬರ್ತಾ ಇದೆ ಸರ್? ಸರ್ ಇದು ಟೋಟಲ್ 2 acres ಅಲ್ಲಿ ಮಾಡಿರುವಂತ ಜನರಲ್ ಕ್ಯಾಟಗರಿ ಸರ್. 100% ಜನರಲ್ ಪ್ರಾಪರ್ಟಿ, ಗೌಡ್ರ ಜಾಗ, ಗೌಡ್ರಿಂದ ನಾನ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ನಿಮ್ಮ ಹೆಸರು? ನನ್ನ ಹೆಸರು ರಿಜಿಸ್ಟರ್ ಆಗಿದೆ. ಇವತ್ತು ರೆಡಿ ಇರುವಂತ ಪ್ರಾಪರ್ಟಿ, ನಾಳೆಗೆ ಬೇಕಂದ್ರೆ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ. 2 ಎಕರೆ ಮಾಡಿರುವಂತದ್ದು DC ಕನ್ವರ್ಷನ್. ಖಂಡಿತ ಈ ಒಂದು ಪ್ರೀ ಲಾಂಚ್ ನಲ್ಲಿ ಇರುವಂತ ಲೇಔಟ್ ಇದು. ಸೊ ಇದಾದ್ಮೇಲೆ ನಾವು ಇನ್ನೊಂದು ವಿಡಿಯೋ ಕೂಡ ನಿಮ್ಗೆ ತೋರಿಸ್ತೀವಿ, ಯಾವ ತರ ಡೆವಲಪ್ಮೆಂಟ್ ಮಾಡ್ತಾರೆ, ಯಾವ ತರ ಹೇಗಿದೆ ಅಂತ. ದುರ್ಗಶ್ರೀ ವೆಂಚರ್ಸ್ ಅವರು ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಬೆಲೆಗೆ ನೀವು ಕೊಡ್ತಾ ಇರುವಂತದ್ದು. ಸುಮಾರು ವಿಡಿಯೋಸ್ ನಾನು ಕೂಡ ನೋಡಿದ್ದೀನಿ. ಸೊ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇರುವಂತದ್ದು. ಫಸ್ಟ್ ಟೋಟಲ್ ಎಷ್ಟು ಸೈಟ್ ನ ಬರ್ತಾ ಇರುವಂತದ್ದು ಈ ಒಂದು ಲೇಔಟ್ ಅಲ್ಲಿ? ಸರ್ ಇದು 2 ಎಕರೆಯಲ್ಲಿ ಮಾಡಿರೋದು. ಟೋಟಲ್ 50 ಸೈಟ್ ಬರುತ್ತೆ ಸರ್. ಟೋಟಲ್ 50 ಸೈಟ್. ಏನೇನು ಮೆಜರ್ಮೆಂಟ್ ಬರುತ್ತೆ ಸರ್? ಇದರಲ್ಲಿ ಮೂರು ಮೆಜರ್ಮೆಂಟ್ ಮಾಡಿದೀವಿ. 20, 30, 30, 40, 30, 50 ಮೆಜರ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಕಾರ್ನರ್ ಸೈಟ್ ಎಲ್ಲ ಅವೈಲೇಬಲ್ ಇದೆ ಸರ್. ಈಗ ಲಾಂಚಿಂಗ್ ಅಲ್ವಾ, ಅವೈಲೇಬಲ್ಸ್ ಇದೆ. ಓಕೆ, ಇದು ರೋಡ್ ಎಲ್ಲ ಬಿಡ್ತು ಮತ್ತೆ ನೀರಿನ ಬಗ್ಗೆ ಯಾವ ತರ ಏನು ಅದನ್ನ ಸ್ವಲ್ಪ ಡೀಟೇಲ್ ಕೊಟ್ಟು? ಖಂಡಿತ ಕೊಡ್ತೀನಿ ಸರ್. ಇದು ನೋಡಿ, ಎಂಟ್ರೆನ್ಸ್ ನಾವು 30 ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ. ಹಾಗೆ ಸಬ್ ರೋಡ್ಸ್ ಬಂದ್ಬಿಟ್ಟು 25 ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ. ನೀವು ಡೆವಲಪ್ಮೆಂಟ್ಸ್ ನೋಡ್ತಾ ಇರ್ಬೋದು. ಈಗಾಗಲೇ ಚೇಂಬರ್ ಕೆಲಸ ಆಗಿರ್ಬೋದು, ವಾಟರ್ ಕೆಲಸ ಆಗಿರ್ಬೋದು, ಸ್ಯಾನಿಟರಿ ಕೆಲಸ ಆಗಿರ್ಬೋದು ಕಂಪ್ಲೀಟ್ ಆಗಿದೆ. ಈಗ ಇನ್ನೇನು ಒಂದು ವಾರದಲ್ಲಿ ನಾವು ಕರೆಂಟು, ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿ ಕೊಡ್ತೀವಿ ಸರ್. ಎಲ್ಲ ಆಗೋಗ್ಬಿಡುತ್ತೆ, 100% ಆಗಿದೆ. ಸೊ ನೋಡ್ತಿರ್ಬೋದು ವೀಕ್ಷಕರೇ, ಇದು ಯಾವುದೋ ಒಂದು ನಾವು ಪ್ರಾಜೆಕ್ಟ್ನ ತೋರಿಸ್ತಾರೆ ಆ ಥರ ಏನಿಲ್ಲ. ಸೊ ದುರ್ಗಶ್ರೀ ವೆಂಚರ್ಸ್ ಅವರ ಸುಮಾರು 15 ವರ್ಷದಿಂದ ಮಾಡ್ಕೊ ಬರ್ತಿರೋವಂಥದ್ದು. ಸೊ ಎಷ್ಟು ಪ್ರಾಜೆಕ್ಟ್ನ ಸರ್ ಮುಗಿಸಿದ್ದಾರೆ ಈಗಾಗಲೇ? ಸರ್ ಈಗಾಗಲೇ ಒಂದು 50ರಿಂದ 60 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮುಗಿಸಿದ್ವಿ. ಸಾವಿರಾರು ಗ್ರಾಹಕರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಟು ಖಂಡಿತ ಮಾಡ್ಕೊಟ್ಟಿದ್ವಿ. ಹೆಚ್ಚಿಗೆ ಮಾರ್ಜಿನ್ ಇಕ್ಕೊಳ್ಳೋ ಅಂತದ್ದು ಇರಲ್ಲ. ತುಂಬಾ ಕಡಿಮೆ ಬೆಲೆಯಲ್ಲಿ ಹಾಫ್ ಸೈಡ್ ತಗೊಂತೀರಾ, 1 ಸೈಡ್ ತಗೊಂತೀರಾ, ಅದು ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಕೊಡ್ತಾರೆ ಲೇಔಟ್ ಸೈಟೇನೆ. ಖಂಡಿತ ಸರ್. ಓಕೆ, ಆಟೋ ಓಡಿಸೋರು ಇರ್ತಾರೆ, ಕ್ಯಾಬ್ ಓಡಿಸೋರು ಇರ್ತಾರೆ. ಸೊ ಅಂತ ವರ್ಗದವರು ತಗೋಬೋದಾ? ಖಂಡಿತ ಸರ್. ನಾವು ನಮ್ಮ ಕಾನ್ಸೆಪ್ಟೇ ಅದು. ಒಬ್ಬ ಮಿಡ್ಲ್ ಕ್ಲಾಸ್ ಅವರು ಒಂದು ನಂಬಿಕೆ ಇಕ್ಕಿ ನಮ್ಮ ಕಂಪ್ನಿಗೆ ಬರ್ತಾರೆ. ಅವ್ರಿಗೆ 100% ಜೆನ್ಯೂನ್ ಡಾಕ್ಯುಮೆಂಟ್ ಇರುವಂಥದ್ದು, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇರುವಂಥದ್ದು ಮಾರ್ಕೆಟ್ ತಂದು ಕೊಡ್ತೀವಿ ನಾವು. ಪ್ರತಿಯೊಬ್ಬ ಗ್ರಾಹಕ ಮಿಡ್ಲ್ ಕ್ಲಾಸ್ ಅವರು ಒಂದು ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿರೋರಾಗ್ಬೋದು, ಒಂದು ಆಫ್ ಸೈಟ್ ಆದರೂ ಇದರಲ್ಲಿ ತಗೋಬಹುದು. ಎಲ್ಲರಿಗೂ ಆಸೆ ಇರುತ್ತೆ ವೀಕ್ಷಕರೇ. ಸೊ ಬೆಂಗಳೂರಲ್ಲಿ ಒಂದು ಸೈಟ್ ಇರಬೇಕು, ಸ್ವಂತ ಎಲ್ಲಾದ್ರೂ ಇಲ್ಲಿ ಬೆಂಗಳೂರು ಅಂತಾನೆ ಅಲ್ಲ, ಹೊರಗಡೆ ಇದ್ರೂ ಒಂದು ಸ್ವಂತ ಸೈಟ್ ಇರಬೇಕು, ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದಿರುತ್ತೆ. ಈಗ ನೀವು ಒಂದು ಕಾರ್ನೇ ತೊಗೊಳಕ್ಕೆ ಹೋದರೆ ನಿಮಗೆ 8 ರಿಂದ 10 ಲಕ್ಷ ಆಗ್ತೀರಾ. ಸೊ ಅದು ಮತ್ತೆ ರೀಸೇಲ್ ಮಾಡಿದ್ರು ನಿಮಗೆ ಆ ಒಂದು ರೇಟಲ್ಲಿ ಬರಲ್ಲ. ಸೊ ಸೈಟೇ ಒಂದು 8 ಲಕ್ಷಕ್ಕೆ ನಿಮಗೆ ಒಂದು 10 ಲಕ್ಷಕ್ಕೋ 7 ಲಕ್ಷಕ್ಕೋ ನಿಮ್ಗೆ ಸೈಟ್ ಸಿಕ್ಕಿದ್ರೆ, ಇದೇ ನಿಮ್ಗೆ ಒಂದು 2 ವರ್ಷ ಬಿಟ್ಟು ನೀವು ಮಾಡ್ತೀರ ಅಂದ್ರೂ 2 ಲಕ್ಷ ಪ್ರಾಫಿಟೇ ಇರುತ್ತೆ ಸರ್. ಖಂಡಿತ ಸರ್, ಅಲ್ವಾ? ಯಾಕಂದ್ರೆ ನೋಡ್ತಾ ಇರ್ಬೋದು, ಈಗ ರೋಡ್ಗೆ ಅಟ್ಯಾಚ್ಡ್ ಮಾಡಿರೋಂಥ ಲೇಔಟ್ ಇದೆ. ಆಮೇಲೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಟೇಟ್ ಹೈವೇ ಬರುತ್ತೆ. ದೇವನಹಳ್ಳಿಗೆ ಹೋಗುತ್ತೆ ಆ ರೋಡ್. ನೆಲಮಂಗಲದಿಂದ ದೇವನಹಳ್ಳಿ
ದೇವನಹಳ್ಳಿ ಏರ್ಪೋರ್ಟ್ ಅಂತ ಆಗಿದೆ. ಸ್ಟೇಟ್ ಹೈವೇಯಿಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಲೇಔಟ್ ಇದು. ಹಾಗೆ ಸುತ್ತಮುತ್ತ ನಾವು ಡೆವಲಪ್ಮೆಂಟ್ ತಗೊಳಕ್ ಹೋದ್ರೆ ಕನೆಕ್ಟಿವಿಟಿ ಬಗ್ಗೆ ತಗೊಳಕ್ ಹೋದ್ರೆ ಇಲ್ಲಿ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಹತ್ತಿರದಲ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ರೈಲ್ವೆ ಸ್ಟೇಷನ್ ತಗೊಳಕ್ ಹೋದ್ರೆ ನಾವು ಬೈರ್ನಾಯ್ಕ್ನಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೊ ಇವೆಲ್ಲ ಕನೆಕ್ಟಿವಿಟಿ ಇರೋದ್ರಿಂದ 100% ರಿಟರ್ನ್ಸ್ ಬರುತ್ತೆ. ಪಕ್ಕ ಬಂದ್ಬಿಡುತ್ತೆ, ತಗೋಬಹುದು ವೀಕ್ಷಕರೇ. ಖಂಡಿತ ಕನೆಕ್ಟಿವಿಟಿ ಫಸ್ಟ್ ಜನಗಳು ಸೈಟ್ ತಗೋಬೇಕು ಅಂತ ಹೇಳಿದಾಗ ಕನೆಕ್ಟಿವಿಟಿ ನೋಡ್ತಾರೆ. ಸೊ ಸ್ಕೂಲ್ ಆಗಿರ್ಲಿ, ರೈಲ್ವೆ ಸ್ಟೇಷನ್ ಆಗಿರ್ಲಿ, ಬಸ್ ಸ್ಟಾಪ್ ಆಗಿರ್ಲಿ, ಎಲ್ಲಾನು ಹತ್ರ ಇರಬೇಕು ಅಂತ ನೋಡ್ತಾ ಇರ್ತೀರಾ. ಪ್ರೈಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರಬೇಕು ಅಲ್ವಾ? ಪ್ರೈಸನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು, ತಗೋಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಖಂಡಿತ ಒಂದ್ಸಲಿ ಖುದ್ದಾಗಿ ಬಂದು ವಿಸಿಟ್ ಮಾಡಿ. ಸೊ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರುವಂಥದ್ದು, ಪ್ರೀ ಲಾಂಚಲ್ಲಿ ಇರುವಂಥದ್ದು. ನಾನು ಪದೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲೈವ್ ಆಗಿ ನಿಮಗೆ ತೋರಿಸ್ತಾ ಇರುವಂಥದ್ದು ವರ್ಕ್ ಯಾವ ಥರ ನಡೀತಾ ಇದೆ. ಸೊ ವರ್ಕ್ ಎಲ್ಲ ನಡೀತಾ ಇದೆ. ಇನ್ನು ಒಂದು 15 ದಿನ, ಮ್ಯಾಕ್ಸಿಮಮ್ 15 ಇಂದ 20 ದಿನದಲ್ಲಿ ಎಲ್ಲ ಖಂಡಿತ ರೆಡಿ ಆಗೋಗ್ಬಿಡುತ್ತೆ. ಖಂಡಿತ. ಸೊ ಇಲ್ಲ ನೀವು ಅಗ್ರಿಮೆಂಟ್ ಹಾಕ್ಸ್ಕೋಬೇಕು ಅಂದ್ರೂ ಅಗ್ರಿಮೆಂಟ್ ಖಂಡಿತ. ಈಗ ಬಂದು ಏನಾದರೂ ಅವ್ರು ಸೈಟ್ ವಿಸಿಟ್ ಮಾಡಿ ಓಕೆ ಅವ್ರಿಗೆ ಪ್ರಾಪರ್ಟಿ ಇಷ್ಟ ಆದ್ರೆ ಒಂದು ಬ್ಲಾಕಿಂಗ್ ಅಮೌಂಟ್ ಅಂತ ಇರುತ್ತೆ. ಆ ಬ್ಲಾಕಿಂಗ್ ಅಮೌಂಟ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ಕ್ಲಿಯರ್ ಬಂದ್ರೆ ಅವ್ರ ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಕೋಬಹುದು, ಲೋನ್ ಸಮೇತ ಮಾಡ್ಕೋಬಹುದು. ಖಂಡಿತ. ಸೊ ಲೇಔಟ್ ವಿತ್ ನಿಮ್ಗೆ ಅಲ್ಲೆಲ್ಲ ಮನೆಗಳೆಲ್ಲ ಕಾಣಿಸ್ತಾ ಇರ್ಬೋದು. ಸೊ ಮೇನ್ ರೋಡ್ ನೋಡಿ, ಒಂದು ಬೈಕ್ ಕೂಡ ಬರ್ತಾ ಇದೆ. ಸೊ ಅದೊಂದು ಮೇನ್ ರೋಡ್. ಎಷ್ಟು ಕಿಲೋಮೀಟರ್ ಅಂದ್ರೆ ಸರ್ ಮೇನ್ ರೋಡ್ ಹೋಗಕ್ಕೆ? ಅದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಸ್ಟೇಟ್ ಹೈವೇ ಕನೆಕ್ಟ್ ಆಗ್ಬಿಡುತ್ತೆ. ಅಲ್ಲಿಂದ ನಿಮಗೆ ಡೈರೆಕ್ಟ್ ಬೆಂಗಳೂರು ಕನೆಕ್ಟಿವಿಟಿ ಇದೆ, ಹೈವೇ ಇದೆ, ಈಸಿಯಾಗಿ ನೀವು ಹೋಗ್ಬೋದು. ಸೊ ಫಸ್ಟ್ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್? ನಮ್ದು ನಾಗರಬಾವಿ ಕಬಾಬ್ ಫ್ಯಾಕ್ಟರಿ ಅಂತ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಅಂತ. ದುರ್ಗಶ್ರೀ ಅದು ಇವಾಗ 13-14 ವರ್ಷದಿಂದ ಅಲ್ಲೇ ಇರೋದು. 14 ವರ್ಷದಿಂದ ಅದೇ ಸಂಸ್ಥೆಯಲ್ಲಿ ಅಲ್ಲೇ ಇದೀವಿ. ಏನೇನು ಅಮ್ಯುನಿಟೀಸ್ ಬರುತ್ತೆ ಸರ್ ಈಗ ಪ್ರೀ ಲಾಂಚ್ ಅಲ್ಲಿ ಇರುವಂತದ್ದು? ಸರ್ ಒಂದು ಬೇಸಿಕ್ ಕಮ್ಯುನಿಟೀಸ್, ಒಬ್ಬ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು, ಒಂದು ಪವರ್ ಆಗಿರ್ಬೋದು, ಮತ್ತೆ ನೀರಾಗಿರ್ಬೋದು, ಮತ್ತೆ ಪಂಚಾಯತಿಂದನೂ ನೀರಾಗಿರ್ಬೋದು. ಪಂಚಾಯತಿಂದನೂ ಬರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ಸರ್, ಇಲ್ಲಿ ನೋಡಿ, ಅಲ್ಲಿ ಪಂಚಾಯತಿ ನೀರು ಇಲ್ಲೇ ಇದೆ. ನೋಡ್ತಾ ಇರ್ಬೋದು. ಹಾಗೆ ಲೇಔಟ್ಗೂ ನಾವು ಒಂದು ಬೋರ್ ಹಾಕ್ತೀವಿ ಇಲ್ಲೇ. ಈಗ ಈ ಲೇಔಟ್ ಅಲ್ಲಿ ಇನ್ನೊಂದು 3-4 ಡೇಸ್ ಅಲ್ಲಿ ಬೋರ್ ಹಾಕ್ಸ್ಕೊಡ್ತೀವಿ. ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಆಗಿದೆ, ಸ್ಯಾನಿಟರಿ ಕಲೆಕ್ಷನ್ ಆಗಿದೆ, ಡ್ರೈನೇಜ್ ಕಲೆಕ್ಷನ್ ಎಲ್ಲಾನು 50% ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನೇನು ನಾವು ಕರೆಂಟ್ ಹಾಕ್ಸಿ ಜಲ್ಲಿ ಹಾಕಿ ತಾರ ಹಾಕೊಡ್ಬೇಕು ಆಯ್ತು. ವಿತ್ ಸ್ಲ್ಯಾಬ್ ಹಾಕ್ಸ್ತೀವಿ, ಪ್ರತಿಯೊಂದು ಹಾಕೊಡ್ತೀವಿ. ಲೋನ್ ಆಪ್ಷನ್ಗೆ ಹೋಗ್ತಾರಂತ ಸೊ ಫುಲ್ ಕ್ಯಾಶ್ ಇರಲ್ಲ, ಲೋನ್ಗೆ ಹೋಗ್ತಾರಂತ ಹೇಳಿದ್ರೆ ಏನಿದೆ, ಲೋನ್ ಆಗುತ್ತಾ ಸರ್? 100% ಅಪ್ ಟು 70% ವರೆಗೂ ಲೋನ್ ಮಾಡ್ಕೊಡ್ತೀವಿ. ಒಂದು ವೇಳೆ ಸಿವಿಲ್ ಸ್ಕೋರ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ನಾವು 70% ವರೆಗೂ ಲೋನ್ ಮಾಡ್ತೀವಿ. ಖಂಡಿತ. ಸೂಪರ್. ನೋಡಿ ವೀಕ್ಷಕರೇ, ಸೊ ಲೋನ್ ಆಪ್ಷನ್ ಕೂಡ ಇದೆ. ಸೊ ಕಂಪ್ಲೀಟ್ ನಿಮಗೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದನೂ ನಿಮಗೆ ಬೇಕಾದ್ರೆ ಲೋನ್ ಆಪ್ಷನ್ ಕೂಡ ಇದೆ. ಸೊ ಮತ್ತೆ ಇನ್ನೊಂದು ಸರ್, ಈ ಜಾಗದ ಬಗ್ಗೆ ಸ್ವಲ್ಪ ಏನಾದರೂ ಒಂದು ಹೇಳೋದಾದ್ರೆ? ಗ್ರಾಹಕರಿಗೆ ನಾವು 100% ಭರವಸೆ ಕೊಡ್ತೀವಿ. ಇನ್ನೊಂದು 10 ರಿಂದ 15 ದಿವಸದ ಒಳಗಡೆ 99% ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ಈಗ ಏನು ಕಸ್ಟಮರ್ಸ್ಗೆ ಫ್ರೀ ಲಾಂಚಿಂಗಲ್ಲಿ ಬರೋದ್ರಿಂದ ಏನು ಆಫರ್ಸ್ ಇದೆ ಅಂತ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಹಾಗೆ ನೀವು ಗ್ರಾಹಕರಿಗೆ ಇಲ್ಲಿವರೆಗೂ ಈ ವೀಕ್ಷಕರಿಗೆ ನಾನು ಹೇಳ್ತಾ ಇರೋದು, ಯಾವುದೇ ಚಾನಲಲ್ಲಿ ನೀವು ರೈತರನ್ನ ಇಂಟ್ರಡಕ್ಷನ್ ಕೊಟ್ಟಿರಲ್ಲ, ರೈತರಿಂದ ನಾವು ಪರ್ಚೇಸ್ ಮಾಡಿರೋದು. ನಾನು ಈಗ ರೈತರನ್ನೇ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ, ಯಾರಿಂದ ನಾವು ತಗೊಂಡ್ವಿ ಅಂತ. ಸೂಪರ್. ಈಗ ನೀವು ರೈತನ ಪರಿಚಯ ಮಾಡ್ಕೊಡ್ತೀನಿ. ಖಂಡಿತ ನಮ್ಮ ಚಾನಲ್ ಇದೆ, ಫಸ್ಟ್ ಟೈಮ್ ನಾವು ತೋರಿಸ್ತಾ ಇರೋವಂಥದ್ದು. ಸರ್ ನಮಸ್ಕಾರ ಸರ್. ಸರ್ ಯತೀಶ್ ಅಂತ, ಇವರು ಶಿವಕುಮಾರ್ ಅಂತ. ಸರಿ, ಇವರು ಚಿಕ್ಕನಳ್ಳಿ ಗ್ರಾಮದಲ್ಲೇ ಇರುವಂಥವ್ರು. ಹೌದು ಸರ್, ಸ್ಥಳೀಯರು ಇವರೇ ಫಸ್ಟ್ ಇದ್ದಿದ್ದು ಈ ಲ್ಯಾಂಡ್ ಓನರು. ಇವರಿಂದ ನಾವು ಖರೀದಿದಾರರು, ನನ್ನಿಂದ ಗ್ರಾಹಕರು ಕೊಡ್ತೀವಿ. ಇವರು ನಮ್ಮ ಖಂಡಿತ. ನಿಮ್ದೇನಾ ಸರ್ ಇದು? ಸರ್ ನಮ್ಮದೇ ಇದು. ಮತ್ತೆ ಇಲ್ಲಿ ಪಕ್ಕೂರಲ್ಲಿ ಲೇಔಟ್ ಮಾಡಿದ್ದಾರೆ, ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಇವ್ರಿಗೆ ಕೊಟ್ಬಿಟ್ಟು ಮಾಡ್ಸೋಣ ಅಂದ್ಬಿಟ್ಟು ಚೆನ್ನಾಗಿ ಮಾಡ್ಕೊತಾರೆ ಅಂದ್ಬಿಟ್ಟು ನಾವು ನಂಬಿ ಇದು ಮಾಡಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಬೋದು ಸರ್. ಏನು ತೊಂದರೆ ಏನಿಲ್ಲ ಸರ್, ತೊಂದರೆ ಏನಿಲ್ಲ ಸರ್, ಏನಿಲ್ಲ ಸರ್, ಇಲ್ಲ ಏನಿಲ್ಲ ಸರ್, ಯಾವ ತೊಂದರೆ ಇಲ್ಲ. ಇಲ್ಲಿ ಏನಿದ್ರು ನಾವೇ ಬೇಕಾಸ್ಕೊಡ್ತೀನಿ, ತಲೆಗೆ ಅದ್ರ ಬಗ್ಗೆ ಯಾವ ಥರ ಏನು ಇಲ್ಲ ಬಿಡಿ. ಏನು ನೆಮ್ಮದಿಯಾಗಿ ಆರಾಮ್ಸೆ ನೀವು ತಗೊಂಡು ತಗೋಬಹುದು. ಇಲ್ಲ ನಾನು ನಾಳೆ ದಿವಸ ಒಂದು 5 ವರ್ಷ ಬಿಟ್ಟು ನಾನು ಮನೆ ಕಟ್ತೀನಿ, ಅದು ಅವ್ರ ಇಷ್ಟ ಸರ್. ಅದಕ್ಕೆ ಏನು ಸಮಸ್ಯೆ ಇಲ್ಲ ಬಿಡಿ ಸರ್, ನಾವೇ ಓನರ್ ಆಗಿ ಹೇಳ್ತಿದ್ವಲ್ಲ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ನೋಡಿ ಹೌದು ಅಲ್ವಾ ಸರ್, ಇವ್ರದೇ ಒಂದು ಜಮೀನು ಇರೋವಂಥದ್ದು ತಗೊಂಡು ವಿಕ್ರಮ್ ಅವರು ಒಂದು ದುರ್ಗಶ್ರೀ ವೆಂಚರ್ಸ್ ಅವರು ತಗೊಂಡು ಒಂದು ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು. ಖಂಡಿತ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇವರೇ ಸ್ಥಳೀಯರು ಇರೋವಂಥದ್ದು. ಸೊ ಏನೋ ಒಂದು ಪ್ರಾಬ್ಲಮ್ ಬರಲ್ಲ ಅಂತ ಇವ್ರು ಕೂಡ ಹೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಮುಂದೆನೇ ಕರೆಸಿ ಒಂದ್ಸಲ ಅವ್ರ ಹತ್ರ ಮಾತಾಡ್ಸ್ಬಿಡೋಣ ಅಂದ್ಬಿಟ್ಟು ನಾವು ಕರೆಸಿರುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಾಗ ಇಲ್ಲೆಲ್ಲ ಕಾರ್ನರ್ ಸೈಟ್ ನೋಡ್ತಾ, ಇದೆಲ್ಲ ಕಾರ್ನರ್ ಏನು ಮೆಜರ್ಮೆಂಟ್ ಬರುತ್ತೆ ಸರ್? ಇದು 30-40 ಸರ್. ಕಾರ್ನರ್ ಪರ್ಫೆಕ್ಟ್ ಆಗಿ 30-40 ಬರುತ್ತೆ. ಓಕೆ. ಇದು ಕಮರ್ಷಿಯಲ್ ಸೈಟ್ಸ್.
ಯಾವುದು ಈ ರೋಡ್ ಕಡೆಗೆಲ್ಲ ಏನ್ ಮಾಡಿದೀವಿ ಅದೆಲ್ಲ commercial sites ಏನು ಮೆಜರ್ಮೆಂಟ್ ಬರುತ್ತೆ ಕಮರ್ಷಿಯಲ್ ಸರ್. ಇದು ಆರ್ ಡೈಮೆನ್ಷನ್ ದೊಡ್ಡ ಸೈಟ್ಸ್ ಇದೆ. 40 by 40 ಅವೈಲೇಬಲ್ ಇದೆ ಸರ್. ಮತ್ತೆ ಇದು ಕಮರ್ಷಿಯಲ್ ಎಲ್ಲ ಹೌದು ಸರ್ ಇದೆ, ಹೌದು ಇದೆ. ಸೊ ನೋಡ್ತಿರ್ಬೋದು ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲ ಇವ್ರದ್ದು ಬೋರ್ ಕನೆಕ್ಟಿವಿಟಿ ಕೊಟ್ಬಿಡ್ತಾರೆ, ಆಲ್ರೆಡಿ ಲೈನಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ. ಸೊ ಬೇಕು ಅಂದ್ರೆ ನಿಮಗೆ ಪಂಚಾಯತಿ ಕಡೆಯಿಂದನೂ ಬೇಕಾದ್ರೆ ನೀರು ವ್ಯವಸ್ಥೆ ಕೂಡ ಸಿಗುತ್ತೆ. ವಾಟರ್ ಟ್ಯಾಂಕ್ ಅಲ್ಲೇ ನೋಡ್ತಿರ್ಬೋದು, ಪಕ್ಕದಲ್ಲೇ ಇದೆ, ಏನಿಲ್ಲ ಕನೆಕ್ಷನ್ ತೊಗೊಳೋದು ಅಷ್ಟೇ ಬಾಕಿ. ಓಕೆ, ಇಲ್ಲೆಲ್ಲ ಇವಾಗ 30-40 ನೋಡ್ತಾ ಇದೆ ಸರ್. ಇನ್ನು ಏನು ಮೆಜರ್ಮೆಂಟ್ ಬರುತ್ತೆ ಸರ್? ಈಗ ಕಸ್ಟಮರ್ಸ್ಗೆ ಯಾವ ಥರ ಬೇಕು ಸರ್? ಈಗ ಕಸ್ಟಮರ್ಸ್ಗೆ ಯಾವ ಥರ ಬೇಕು? 20-30 ಬೇಕಾ, 20-40 ಬೇಕಾ, 30-40 ಬೇಕಾ, 30-50 ಬೇಕಾ, ಎಲ್ಲ ಥರದ ಸೈಟ್ಸು ಸಿಗುತ್ತೆ. 20-40 20-30 ನೋಡ್ತಾರೆ. ಅದು ಯಾವ ಲೈನಲ್ಲಿ ಬರುತ್ತೆ ಸರ್? ಇಲ್ಲ ಸರ್ ಈ ಲೈನಲ್ಲಿ ಮಾಡ್ಬೋದು. ಈ ಲೈನಲ್ಲೆಲ್ಲ ನಿಮ್ 20-30 ಬರುತ್ತೆ. ಆ ಕಡೆ ಲೈನ್ಸಲ್ಲೆಲ್ಲ 20-30 20-40 ಎಲ್ಲ ಡೈಮೆನ್ಷನ್ ಸಿಗ್ತವೆ ಆ ಕಡೆ. ಮತ್ತೆ ಆಮೇಲೆ ಎಲ್ಲಾನು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಬಂದಿರೋದು, ಎಲ್ಲ ಫೇಸಿಂಗ್ ಸಿಗ್ತದೆ. ಸೊ ಬೇಗ ಬಂದ ವೀಕ್ಷಕರೇ, ಪ್ರೀ ಲಾಂಚಲ್ಲಿ ಇರುವಂಥದ್ದು. ಬೇಗ ನೀವೇನಾದ್ರು ಬಂದರೆ ನಿಮಗೆ ಯಾವ ಥರ ಬೇಕು, ನಿಮ್ಗೆ ಕಾರ್ನರ್ ಬೇಕಾ ಇಲ್ಲ ಕಮರ್ಷಿಯಲ್ ಬೇಕು ಅಂದರೆ ಕಮರ್ಷಿಯಲ್ ಸಿಗುತ್ತೆ, ಕಾರ್ನರ್ ಸಿಗುತ್ತೆ. ಇಲ್ಲ ನಿಮ್ಗೆ 20-30 ಬೇಕು ಅಂದರೆ ಬೇಕಾದ್ರೆ ತೊಗೋಬೋದು. ಬೇಕಾದ್ರೆ ನಿಮಗೆ ಅಗ್ರಿಮೆಂಟ್ ಕೂಡ ಹಾಕ್ಸ್ಕೊಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್, ಆಫೀಸ್ ಲೊಕೇಶನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಈಸಿಯಾಗಿ ನೀವು ಅಲ್ಲಿ ಕೂಡ ಹೋಗಿ ಎಂಕ್ವೈರಿ ಮಾಡ್ಕೊಂಡು ಒಂದು ಸೆಟಪ್ ಡಾಕ್ಯುಮೆಂಟ್ಸ್ನ ತೊಗೋಬೋದು. ಸೊ ಏನಿದೆ ಸರ್ ಟೋಕನ್ ಏನು ಕೊಟ್ಟು ತೊಗೋಬೇಕು ಸರ್? ಬ್ಲಾಕಿಂಗ್ ಅಂತ 10,000 ತಗೊಂತೀವಿ. 1 ವಾರ ಟೈಮ್ ಕೊಡ್ತೀವಿ ಅವ್ರಿಗೆ. ಅವ್ರು ಲೀಗಲ್ ಹೋಗಿ ಚೆಕ್ ಮಾಡ್ಕೊಂಡು ಓಕೆ ಆಯ್ತಂದ್ರೆ ಅಪ್ ಟು 30% ತಗೊಂಡ್ಬಿಟ್ಟು ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಸರಿ, ಆಮೇಲೆ ಅವ್ರಿಗೆ ಅಗ್ರಿಮೆಂಟ್ ಮೇಲೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಬೈ ಚಾನ್ಸ್ ಸರ್ ಇವಾಗ ಅಗ್ರಿಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನಿದೆ ಸರ್? ಅವ್ರು ರಿಟರ್ನ್ ಆಗುತ್ತೆ, ಫಂಡ್ಸ್ ರಿಟರ್ನ್ ಆಗುತ್ತೆ. ತುಂಬ ಜನ ಹಿಡಿದ್ಬಿಟ್ಟು ಕೊಡೋರು ತುಂಬ ಜನ ಇರ್ತಾರೆ ಸರ್. ಸೊ 1 ವಾರ ಆಯಿತು, 1 ವಾರ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅವರು 10 ಡೇಸ್ ತೊಗೊಂಡಿರ್ತಾರೆ, 15 ಡೇಸ್ ತೊಗೊಂಡಿರ್ತಾರೆ. ಸೊ ಅದರಲ್ಲಿ ನಿಮಗೆ 20% 30% ಡಿಡಕ್ಟ್ ಮಾಡಿ ಕೊಡ್ತಾರೆ. ಸೊ ದುರ್ಗಶ್ರೀ ವೆಂಚರ್ಸ್ ಅವರು ಸರ್ ಹೇಳ್ದಂಗೆ, ವಿಕ್ರಮ್ ಅವರು ಹೇಳ್ದಂಗೆ, ನಿಮಗೆ ಎಕ್ಸಾಕ್ಟ್ ಏನಿದೆ ನಿಮಗೆ ಬೇಡ ಅಂತ ಹೇಳಿದ್ರೆ ಆಫೀಸ್ ಬುಕ್ಲೆಟ್ ನೀವು ಕೊಟ್ರೆ ಅದೇನಿಲ್ಲ ಅಮೌಂಟ್ ಟೈಮ್ ಪೀರಿಯಡ್ ಇರುತ್ತೆ. ಟೈಮ್ ಪೀರಿಯಡ್ ಅಲ್ಲಿ ನಾವು ರಿಟರ್ನ್ಸ್ ಕೊಡ್ತೀವಿ. ಅದೇನೇ ಹೇಳ್ತಾ ಇರೋದು. ಸೊ ಅವ್ರು ಏನು ಟೈಮ್ ಕೊಟ್ಟಿರ್ತಾರೆ ಅಷ್ಟು ಒಳಗಡೆ ನೀವು ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಅದ್ರ ಮೇಲೆ ಆಯ್ತು ಅಂತ ಹೇಳಿದ್ರೆ ನೋಡ್ಕೊಂಡು ನೀವು ಬೇಕಾದ್ರೆ ಕಮ್ಯುನಿಕೇಶನ್ ಮಾಡ್ಕೊಂಡು ತಗೋಬೋದು. ಸರ್ ತಗೋಬೋದಾ DC ಕನ್ವರ್ಷನ್ ಇಲ್ಲಿ? ಯಾಕೆ ತಗೋಬೇಕು ನಿಮ್ಮ ಲೇಔಟಲ್ಲಿ ಅಂತ ತುಂಬಾ ಜನ ಡೌಟ್ ಪಡ್ಬೋದು. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಯಾವ ತರ ಇದೆ? ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಡೆವಲಪ್ಮೆಂಟ್ಸ್ 50% 60% ಆಗೋಗಿದೆ. ಇನ್ 40% 10 to 15 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಯಾಕೆ ನಮ್ಮ ಹತ್ರ ತಗೋಬೇಕು ಅಂದ್ರೆ 15 ವರ್ಷದಿಂದ ನಾವು ಸರ್ವಿಸ್ ಕೊಡ್ತಾ ಇರೋದು ಕಸ್ಟಮರ್ಸ್ಗೆ. ಒಳ್ಳೆ ಗುಡ್ ಸರ್ವಿಸ್ ಕೊಟ್ಕೊಂಡು ಬರ್ತಾ ಇರೋಂಥದ್ದು. ಹೆಚ್ಚಿಗೆ ಲಾಭ ಇಕ್ಕೊಳ್ದೆ ಅತಿ ಕಡಿಮೆ ಲಾಭ ಇಕ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡ್ತಾ ಇರುವಂತ ಕಂಪ್ನಿ ನಮ್ದು. ಸೊ ಎಲ್ಲರ ಹತ್ರನೂ ಫೀಡ್ಬ್ಯಾಕ್ ನಾವು ಒಳ್ಳೆ ಹೆಸರು ತಗೊಂಡ್ ಬಂದಿದ್ದೀವಿ. ಅದರಿಂದ ಕಸ್ಟಮರ್ ಟ್ರಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ತಗೋಬೋದಲ್ಲ? ಖಂಡಿತ. ನೋಡಿ ವೀಕ್ಷಕರೇ, ಬೆಸ್ಟ್ ಪ್ರೈಸಿಗೆ ಮಾಡ್ಕೊಂಡ್ರೆ ಪ್ರೈಸ್ ನಾವು ಇನ್ನೂ ತೋರಿಸಿ ಹೇಳಿಲ್ಲ. ಸೊ ಪ್ರೈಸ್ನ ಹೇಳ್ತೇನೆ ನೋಡಿ. ಇವಾಗ ಬೆಂಗಳೂರು ನೆಲಮಂಗಲ ಈ ಸೈಡ್ ಇರೋವಂಥದ್ದು. ಸೊ ಈ ಕಡೆ ಬಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರಲಿ, ಇಲ್ಲ ನೀವು ಮನೆ ಕಟ್ತಿರೋ ಅಕ್ಕಪಕ್ಕದಲ್ಲಿ ಮನೆ ಕೂಡ ಇದೆ, ನಿಮ್ಗೆ ಏನು ತೊಂದರೆ ಇಲ್ಲ. ಮೇನ್ ರೋಡ್ ಕೂಡ ಎಷ್ಟು 3 ಕಿಲೋಮೀಟರ್ ಆಗುತ್ತೆ. ಸ್ಟೇಟ್ ಹೈವೇ ಇಂದ ನಿಮ್ಗೆ ಗೊತ್ತಿರಂಗೆ ಬೆಂಗಳೂರು ವೈಡೆ ಸಿಟಿ ವೈಡೆ ತಗೋಬೇಕಂದ್ರೆ ಎಷ್ಟಿದೆ ಸರ್? ಆಫ್ ಸೈಟ್ ಬಂದ್ಬಿಟ್ಟು 20 ಲಕ್ಷ 18 ಲಕ್ಷ ಇದೆ ಸರ್, ಆಫ್ ಸೈಟನೇ. ಸೊ ನೋಡಿ ಇದರಲ್ಲೇ ನಿಮ್ಗೆ ಏನಾದ್ರು ತಗೊಂತಾರ 1-2 ಸೈಟ ಬಂದ್ಬಿಡುತ್ತೆ ನಿಮ್ಗೆ. ಆಫ್ ಸೈಟ್ 1-2 ಸೈಟ್ ಸಿಕ್ಬಿಡುತ್ತೆ ಸರ್. ಈಗ ಬೆಂಗಳೂರು ನೆಲಮಂಗಲ ಅನ್ನೋದು ಎಲ್ಲೋ ಇಲ್ಲ, ತುಂಬಾ ಬೆಳೀತಾ ಇರೋದು, ತುಂಬಾ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇರೋದು. ಆಮೇಲೆ ಸೊಲ್ಲಾಪುರಿ ಅಪಾರ್ಟ್ಮೆಂಟ್ಸ್, ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ಸ್ ಅವರು ಇವಾಗ ಕಾಲಿಕ್ಕಿದ್ದಾರೆ ಈ ಕಡೆಗೆ. ಸೊ ಅಷ್ಟು ಫ್ಯೂಚರ್ಸ್ ಇದೆ ನೆಕ್ಸ್ಟ್ ನೆಲಮಂಗಲ. ಅಷ್ಟು ಸ್ಮಾರ್ಟ್ ಸಿಟಿ ಆಗುವಂತ ಚಾನ್ಸಸ್ ಇದೆ. ಆಮೇಲೆ ಅಷ್ಟು ಡೆವಲಪ್ಮೆಂಟ್ಸ್ ಇದೆ. ಯಾರೆಲ್ಲ ಇವಾಗ ಈ ಕಡಿಮೆ ಬೆಲೆ ಇರೋವಾಗ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಪರ್ಟಿನ ಬೈ ಮಾಡಿದ್ರೆ ಅವ್ರಿಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಮುಂದೆ 2-3 ವರ್ಷ ಆದ್ಮೇಲೆ ಈ ಪ್ರೈಸಸ್ ನಿಜವಾಗ್ಲೂ ಸಿಗಲ್ಲ. ಖಂಡಿತ ಸಿಗಲ್ಲ. ಸೊ ಬೇಗ ತಗೊಳ್ಳಿ. ಆಲ್ಮೋಸ್ಟ್ ದಿನೇ ನಿಮ್ಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ರೇಟ್ ಜಂಪ್ ಆಗ್ತಾನೆ ಇರುತ್ತೆ. ಹೌದು, ಬೆಳಿಲೇಬೇಕು. ಬೆಳೆಯೋದಕ್ಕೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತಗೊಂಡು ನೀವು 1 ವರ್ಷ ಬಿಟ್ ಮಾಡ್ತಿರೋ 1 ಲಕ್ಷ ಸಿಗ್ಲಿ ಬಿಡಿ. ಖಂಡಿತ ಸರ್ ಅಲ್ವಾ ಸರ್? ನಮ್ಮ ಚಾನಲ್ ಕಡೆಯಿಂದ ಇವಾಗ ಬಂದ್ರೆ ಏನಿದೆ ಸರ್ ಆಫರ್? ಖಂಡಿತ ಸರ್, ಆಫರ್ ಕೊಡೋಣ. ನಾನು ಅದೇ ಹೇಳ್ತಾ ಇದ್ದೆ, 14 ವರ್ಷ ಆಗಿ 15ನೇ ವರ್ಷಕ್ಕೆ ಕಾಲಿಡುವಂತ ಸಂಭ್ರಮ ಆಚರಣೆಯಲ್ಲಿ ಗ್ರಾಹಕರಿಗೆ, ಅಂದ್ರೆ ಈ ಜೊಮ್ಯಾಟೊ ಅವ್ರು ಆಗಿರ್ಬೋದು, ಆಮೇಲೆ ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋರ್ಗೆ ಆಗಿರ್ಬೋದು, ಇಂಥವ್ರಿಗೆಲ್ಲ ಯಾರಾದ್ರೂ ಬಂದು ನಮ್ಮ ಹತ್ರ ದುಡ್ಡು ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಏನಾದ್ರೂ ಆಫರ್ ಕೊಡಿ ಅಂದ್ರೆ ಅವ್ರಿಗೆ ಖಂಡಿತ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀವಿ ಸರ್. 1,20,000 ರೂಪಾಯಿವರೆಗೂ ಬರುತ್ತೆ. ಅದನ್ನ ಖಂಡಿತ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀನಿ ಸರ್. ಅದು ಒಂದು 15 ದಿವಸ ಆಫರ್ ಕೊಡ್ತೀನಿ ನಿಮ್ಮ
ಚಾನಲ್ ಕಡೆಯಿಂದ 15 ದಿನ ಖಂಡಿತ ಸರ್, ಖಂಡಿತ ವೀಕ್ಷಕರೇ ನೋಡ್ತಿರ್ಬೋದು. ಇದು ಟ್ರಸ್ಟ್ ಮಾಡ್ಬೋದಾ ಸರ್ ಅಂತ? ಖಂಡಿತ ಸರ್, ನಾನು ಹೇಳಿದ್ದೀನಿ. ಸಿಗುತ್ತಾ? ಹಾಗೆ 15 ದಿವಸವರೆಗೂ ನೀವು ಯಾರಾದ್ರೂ ಬಂದು ಬುಕಿಂಗ್ ಮಾಡ್ಕೊಳ್ಳಿ, ಅದರಲ್ಲಿ ಬರ್ದೇ ಕೊಡ್ತೀವಿ ನಾವು. ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀವಿ. ಅದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ, ಮಾತ್ರ. ಹೌದು ಸರ್. ಕರುನಾಡ ಏಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ವೀಕ್ಷಕರೇ, ಸೊ ಈ ಒಂದು ಆಫರ್ನ ನಿಮಗೆ ಸಿಗ್ತಾ ಇರೋವಂಥದ್ದು. ಸೊ 15 ಡೇಸ್ ಟೈಮ್ ಇರುತ್ತೆ ಅಂತ ಹೇಳಿ, ಅಷ್ಟು ಹೊರಗಡೆ ನೀವೇನಾದ್ರು ತೊಗೊತೀರ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಕಾಸ್ಟು ನಿಮಗೆ ಫ್ರೀ ಸಿಗ್ತಾ ಇರೋವಂಥದ್ದು. ಓಕೆ ಸರ್, ಏನಿದೆ ಸರ್ ಪ್ರೈಸಿಗೆ ಬಂದಿರೋದು? ಸರ್ ಇದು 2030 ಬಂದ್ಬಿಟ್ಟು 8 ಲಕ್ಷ ಮಾಡ್ತಾ ಇದೀವಿ. 30-40 ಬಂದ್ಬಿಟ್ಟು 16 ಲಕ್ಷ ಮಾಡ್ತಾ ಇದೀವಿ. ಓಕೆ, ವಿತ್ ರಿಜಿಸ್ಟ್ರೇಷನ್ ಏನಾದರೂ 15 ಡೇಸ್ ಹೊರಗಡೆ ಬಂದ ಹೌದು, ಫ್ರೀ ಸರ್, ಫ್ರೀ ಇದೆ. ಫ್ರೀ ಇದೆ, ಹೌದು. ಓಕೆ ನೋಡಿ ವೀಕ್ಷಕರೇ, ಆಫ್ ಸೈಟ್ 8 ಲಕ್ಷ. ಸೊ ಫುಲ್ ಸೈಟ್ 30-40,200 ಸ್ಕ್ವೇರ್ ಫೀಟ್ ನೀವು ತೊಗೊಂತೀರ ಅಂತ ಹೇಳಿದ್ರೆ 16 ಲ್ಯಾಕ್, 16 ಲಕ್ಷ 16 ಲಕ್ಷ. ಖಂಡಿತ ಪ್ರೈಸ್ ಮಾತ್ರ ಅಫೋರ್ಡಬಲ್ ಪ್ರೈಸ್ ಇದೆ. ಏನಾದರೂ ನಿಮಗೆ ಮತ್ತೆ ಇನ್ನೂ ಜಾಸ್ತಿ ಏನಾದ್ರು ಎಂಕ್ವೈರಿ ಮಾಡಬೇಕು, ಸೊ ವಿಕ್ರಮ್ ಅವ್ರ ಹತ್ರ ಮಾತಾಡಬೇಕು ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನು, ಮತ್ತು ನಿಮ್ಮದು ಸ್ಕ್ರೀನ್ನೇ ಬರ್ತಾ ಇದ್ದಿಲ್ಲ, ಸ್ಕ್ರೀನ್ನೇ ಬರ್ತಾರೆ ಇವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಈಸಿಯಾಗಿ ಬೇಕಾದ್ರೆ ಮಾತಾಡ್ಕೊಂಡು ಕಾಲ್ ಮಾಡ್ಕೊಂಡು ಏನೇ ಒಂದು ಡೌಟ್ ಇತ್ತು ಅಂದ್ರೂ ಕ್ಲಿಯರ್ ಮಾಡ್ಕೋಬೋದು. ಸೊ ಅದು ವಾಟ್ಸಪ್ ನಂಬರ್ ಕೂಡ ಇದೆಯಾ? ಖಂಡಿತ ಸರ್ ಇದೆ, ವಾಟ್ಸಪ್ ನಂಬರ್. ಏನಾದರೂ ಕಳಿಸ್ಬೇಕು ಅನ್ನೋ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಖಂಡಿತ ನೀವು ಆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿಕೊಂಡು ಅವ್ರಿಗೆ ಡಾಕ್ಯುಮೆಂಟ್ಸ್ ಬೇಕಾ PDF ಅಲ್ಲಿ ಕಳಿಸ್ಕೊಡ್ತೀವಿ. ಪ್ರತಿಯೊಂದು ಚೆಕ್ ಮಾಡ್ಕೊಂಡು, ಬೇಕಂದ್ರೆ ಲೀಗಲ್ ಚೆಕ್ ಮಾಡ್ಕೊಂಡೇ ಬರ್ಬೋದು ಅಲ್ವಾ. ಸೊ ವೀಕ್ಷಕರ ನೋಡಿದ್ವಲ್ಲ, ಸೊ ದುರ್ಗಾಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅನ್ಕೋಬೋದು ಸರ್ ತೊಗೋಬೋದಾ ತೊಗೋಬೇಡ ಅಂತ. ಸೊ ಖುದ್ದಾಗಿ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಒಂದ್ಸಲಿ ನೀವು ಬಂದು ಖುದ್ದಾಗಿ ಒಂದ್ಸಲಿ ಲೇಔಟ್ನ ನೋಡಿ, ಸೊ ಒಂದ್ಸಲಿ ಆಫೀಸ್ಗೆ ಹೋಗ್ಬಿಟ್ಟು ಒಂದ್ಸಲಿ ಭೇಟಿ ಮಾಡಿ, ಇರ್ತಾರೆ ಅವರು ಕೂಡ. ಸೊ ಒಂದ್ಸಲಿ ವಿಸಿಟ್ ಮಾಡಿ ಒಂದು ಲೇಔಟ್ಗೆ ಯಾವ ಥರ ಇದೆ, ಯಾವ ಥರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮತ್ತು ಅಕ್ಕಪಕ್ಕದಲ್ಲಿ ಒಂದ್ಸಲಿ ಬೇಕಾದ್ರೆ ನೀವು ವಿಚಾರಿಸ್ಕೋಬೋದು ತೊಗೋಬೇಕಾ ತೊಗೋಬಾರ್ದ. ಸೊ ಈಗಾಗಲೇ ನಾವು ವಿಡಿಯೋದಲ್ಲಿ ಕೂಡ ತೋರಿಸಿದ್ವಿ ನಿಮಗೆ. ಜಾಗದ್ದು ಓನರ್ ಕೂಡ ಇದ್ದರು, ಸೊ ರೈತರು ಕೂಡ ಇದ್ದರು, ಅವ್ರ ಹತ್ರ ಮಾತಾಡ್ಸಿದ್ವಿ. ಸೊ ತೊಗೋಬೇಕಾ ತೊಗೋಬಾರ್ದ ಅಂತ. ಖಂಡಿತ ಅವ್ರು ಕೂಡ ತೊಗೋಬೋದು ಸರ್, ನಮ್ಮದೇ ಜಾಗ, ಸೊ ನಾವೇ ಇಲ್ಲಿ ಸ್ಥಳೀಯರು, ಖಂಡಿತ ತೊಗೋಬೋದು. ತೊಗೊಂಡು ನಮ್ಮ ಹತ್ರ ತೊಗೊಂಡು ಇವರು ಡೆವಲಪ್ಮೆಂಟ್ ಮಾಡ್ತಾ ಇರೋವಂಥದ್ದು ಅಂತ ಕೂಡ ಹೇಳಿದ್ರು. ಖಂಡಿತ ನೀವು ಕೂಡ ತೊಗೋಬೋದು ಅಂತ ನಾನು ಅಂದ್ಕೊತೀನಿ. ಸೊ ಒಂದ್ಸಲಿ ನೀವು ತೊಗೊಳಕ್ಕೆ ಮುಂಚೆ ಲೀಗಲ್ನ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಎಲ್ಲ ಲಾಯರ್ ಇತ್ತು ಅಂತ ಹೇಳಿದ್ರೆ ಲೀಗಲ್ನ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಏನಿದೆ ಪ್ರೊಸೀಜರು ನೀವು ತೊಗೋಬೋದು. ಸೊ ಟೋಕನ್ ಅಡ್ವಾನ್ಸ್ ಆಗಲೇ ಸರ್ ಹೇಳ್ದಂಗೆ 10,000 ಇದೆ ಟೋಕನ್ ಅಡ್ವಾನ್ಸು. ಸೊ ನಿಮಗೆ ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಬೇಕಾದ್ರೆ ರಿಫಂಡ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಖುದ್ದಾಗಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಲೇಔಟ್ನ ನೋಡಿ ಅಂತ ಹೇಳ್ತಾ, ಇದೇ ಥರ ಮುಂದೆ ಇನ್ನೊಂದು ಪ್ರಾಪರ್ಟಿ ವಿಡಿಯೋನ ತೊಗೊಂಬರ್ತಾ ಇರ್ತೀನಿ ವೀಕ್ಷಕರೇ. ಸೊ ನಮ್ಮ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ವೀಕ್ಷಕರ. ಇಲ್ಲಿವರೆಗೂ